ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಶೆಟ್ಟಿ. ಸೊ ಇದು ಬಂದು ಸಂಡೆಯ ವ್ಲಾಗು. ಯುಕ್ತನಿಗೆ ಅಕ್ಷರಾಭ್ಯಾಸ ಇತ್ತು, ಒಳಗಡೆ ಏನು ವೀಡಿಯೋ ಮಾಡಲಿಲ್ಲ. ಅಕ್ಷರಾಭ್ಯಾಸ ಎಲ್ಲ ಮುಗಿಸಿದ್ದಾದಮೇಲೆ ನಾವು ಹೊರಗಡೆ ಎಲ್ಲ ಬಂದು ಸ್ವಲ್ಪ ದರ್ಶನ ಎಲ್ಲ ಮಾಡ್ಕೊಂಡು, ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ನೆಕ್ಸ್ಟ್ ನಾನು ಹಾಗೆ ಸ್ವಲ್ಪ ಮಾತಾಡ್ತಾ ಇದ್ದೆ. ಅಲ್ಲಿ ಆಚೆ ಗಾಡಿ ಸೌಂಡ್ಗೆ ಏನು ಕೇಳ್ತಾ ಇರಲಿಲ್ಲ. ಇನ್ನು ಯುಕ್ತ ಫುಲ್ಲು ಅಕ್ಷರಾಭ್ಯಾಸ ಎಲ್ಲ ಮಾಡಿಸಿ ಅವಳಿಗೆ ಪೂಜೆ ಎಲ್ಲ ಇತ್ತು, ಅದನ್ನೆಲ್ಲ ಮಾಡಿಸ್ಕೊಂಡ್ವಿ ಬಂದ್ವಿ. ಇದೇ ಟೆಂಪಲು, ಮಂಗಳೂರಲ್ಲಿರೋರಿಗೆ ಟೆಂಪಲ್ ಗೊತ್ತಿರುತ್ತೆ. ನನ್ನ ಹಸ್ಬೆಂಡ್ ಯಾವುದೋ ಒಂದು ಪ್ಲೇಸ್ ಹೇಳಿದ್ರು, ಅದೇ ಪ್ಲೇಸ್ ಅದು. ನೋಡಿ ಇವರಿಬ್ರು ಪಾಪ ಹೇಗೆ ಅನ್ನಿಸ್ತು ಅಕ್ಷರಾಭ್ಯಾಸ ಮಗಳದ್ದು? ಇಲ್ಲಿ ಇಲ್ಲಿ ಮಾತಾಡ್ಬೇಕು, ಚೆನ್ನಾಗಿ ಅನಿಸ್ತಾ? ಈ ಟೆಂಪಲ್ ಎಲ್ಲಿ ಇರೋದು? ಎಲ್ಲಿ? ಊರ್ವ ಸ್ಟೋರ್. ಇವ್ರಿಗೆ ಗೊತ್ತಿರೋ ಅಡ್ರೆಸ್ ನನಗೆ ಗೊತ್ತಿಲ್ಲ. ಮಂಗಳೂರಲ್ಲಿ ಒಂದು 12-13 ವರ್ಷದಿಂದ ಕೆಲಸ, ಹಂಗಾಗಿ ಎಲ್ಲ ಕಡೆ ಗೊತ್ತು. ಇನ್ನು ಅಲ್ಲಿ ನೋಡಿ, ಅಲ್ಲಿ ನಾಗರದ ಕಟ್ಟೆ ಇದೆ, ಅರಳಿ ಮರ ಅದು. ಪ್ರಿನ್ಸಸ್ ಇಲ್ಲಿ ಪ್ರಿನ್ಸಸ್ ನೋಡಿ, ಲಂಗ ಬ್ಲೌಸ್ ಹಾಕೊಂಡಿದ್ದಾರೆ ನಮ್ಮ ಪ್ರಿನ್ಸಸ್. ಸೊ ಪೂಜೆ ಎಲ್ಲ ಆಯ್ತಲ್ಲ, ಸ್ವಲ್ಪ ಹೊತ್ತು ಹಾಗೆ ಕೂತ್ಕೊಂಡು ಹೋಗೋಣ, ಸ್ವಲ್ಪ ಮನಸ್ಸು ಕೂಡ ಶಾಂತವಾಗಿರುತ್ತೆ, ನೆಮ್ಮದಿಯಾಗಿರುತ್ತೆ ಅಂತ ಅಂದ್ಕೊಂಡ್ವಿ. ಅಷ್ಟರಲ್ಲಿ ಯುಕ್ತ ಆಟ ಆಡ್ತಾ ಇದ್ಲು. ರೆಡಿ 1 2 3 ಗೋ. ರೆಡಿ 1 2 3 go. ಸೊ ಇನ್ನು ಸಂಜೆ ಹಿಂಗೆ ಸ್ವಲ್ಪ ಹೊರಗಡೆ ಓಡಾಡೋಣ, ಇನ್ನು ಮಳೆ ಎಲ್ಲ ಸ್ಟಾರ್ಟ್ ಆಯಿತು ಅಂತ ಅಂದರೆ ಹೊರಗಡೆ ಓಡಾಡೋಕ್ಕಾಗೋದಿಲ್ಲ ಅಂತ ಅನ್ನೋ ಕಾರಣಕ್ಕೋಸ್ಕರ ಕೊರಗಜ್ಜಗೂ ಹೋಗ್ದಿರೋ ತುಂಬ ಟೈಮ್ ಆಗಿತ್ತು. ನಮ್ಮ ಕೊರಗಜ್ಜ ಸ್ಥಾನಕ್ಕೂ ಹೋಗಿ ಪೂಜೆ ಎಲ್ಲ ಮಾಡ್ಕೊಂಡು ಬಂದ್ವಿ. ಅಲ್ಲಿ ವೀಡಿಯೋ ಮಾಡೋಂಗಿಲ್ಲ, ಸೊ ಹಾಗಾಗಿ ನಾನು ಹೊರಗಡೆಯಿಂದ ಅಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡೆ ನಾನು. ಇನ್ನು ಸ್ವಲ್ಪ ಸಿಕ್ಕಾಪಟ್ಟೆ ತಲೆ ನೋವ್ತಾ ಇತ್ತು, ಹೊರಗಡೆ ಹೋದರೆ ಏನಾದರೂ ಸ್ವಲ್ಪ ಹಾಗೆ ತಿನ್ಕೊಂಡು ಇನ್ನು ಬೀಚ್ ಸೈಡ್ ಹೋದ್ವಿ. ನಾವು ಬೋಟ್ ರೈಡ್ ಹೋಗೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಅಲ್ಲಿ ಹೋಗೋಕ್ಕಾಗಲಿಲ್ಲ. ತುಂಬ ಆಲ್ರೆಡಿ ಅವರು ಹೊರಟೋಗಿದ್ರು. ಈ ಸತಿನೂ ಹಾಗೆ ಆಯಿತು, ಬೋಟ್ ರೈಡ್ ಹೋಗೋಕ್ಕೆ ಆಗಲಿಲ್ಲ. ನೆಕ್ಸ್ಟು ಇಲ್ಲಿ ಶಿವಾಜಿದು ಒಂದು ಮೂರ್ತಿ ಇತ್ತು, ಅದನ್ನ ನೋಡಿ ಯುಕ್ತ ಸ್ವಾಮಿ ಅಂತ ಅಂದ್ಕೊಂಡು ಕೈ ಮುಗಿತಾ ಇದ್ಲು.
ಸೊ ಇದೆಲ್ಲ ನೋಡ್ಕೊಂಡಾದಮೇಲೆ ನಾವು ನೈಟ್ ಡಿನ್ನರ್ಗೆ ಹೊರಗಡೆನೇ ಹೋಗೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿ ಹೊರಗಡೆನೇ ಬಂದ್ವಿ ನಾವು.